ಅಣ್ಣ ಬರ್ತೀರಾ? ಸ್ವಾರ್ಥಿಗಳಿಂದ ದೂರಕ್ಕೆ. ದೊಡ್ಡವನಾಗಬಾರ್ದಿತ್ತು. ಚಿಕ್ಕ ವಯಸ್ಸಲ್ಲಿ ಅದೇ ಅಪ್ಪನ ಲೂಸ್ ಶರ್ಟ್ ಹಾಕೊಂಡು ಫ್ಲೆಕ್ಸ್ ಮಾಡ್ತಾ ಇದ್ದೆ ಅಲ್ಲ. ಇವತ್ತು ಅವ್ರ ಭುಜಕ್ಕೆ ಬೆಳೆದು ನಿಂತಿದ್ದೀನಿ. ಇನ್ಫ್ಯಾಕ್ಟ್ ಅವ್ರಿಗಿಂತ ಹೈಟ್ ಆಗಿದ್ದೀನಿ. ಅದೇ ಚಿಕ್ಕ ವಯಸ್ಸಲ್ಲಿ ಯಾರು ಸ್ಕೂಲ್ಗೆ ಹೋಗ್ತಾರೆ, ಯಾರಿಗೆ ಹೋಮ್ವರ್ಕ್ ಮಾಡ್ತಾನೆ, ಒಂದ್ಸಲ ದೊಡ್ಡವನಾಗ್ಬಿಟ್ರೆ ಇದೇನು ಟೆನ್ಷನ್ ಇರಲ್ಲ ಅಂತ ಅನಿಸ್ತಿತ್ತು. ಇವಾಗ ಗೊತ್ತಾಗ್ತಾ ಇದೆ, ಪ್ರಾರ್ಥನೆಯಲ್ಲಿ ನಿಂತು ರಾಷ್ಟ್ರಗೀತೆ ಹಾಡ್ತಿದ್ದಾಗ್ಲೇನೆ ಲೈಫ್ ತುಂಬ ಚೆನ್ನಾಗಿತ್ತು ಅಂತ. ಅವತ್ತು ನನಗೆ ಅಪ್ಪನ ಎದೆ ಮೇಲೆ ಮಲ್ಕೊಂಡು ಅವ್ರು ಹೇಳೋ ಕಥೆಗಳನ್ನ ಕೇಳ್ತಾ ನಿದ್ರೆಗೆ ಜಾರೋಕ್ಕಾಗಲ್ಲ ದೊಡ್ಡವನಾಗ್ಬಿಟ್ರೆ ಅನ್ನೋದು ಗೊತ್ತಿದ್ರೆ ನಾನು ದೊಡ್ಡವನಾಗ್ತಿರ್ಲಿಲ್ಲ. ದೊಡ್ಡವನಾದ್ರೆ ಅಪ್ಪನ ಸ್ಕೂಟ್ರಲ್ಲಿ ಮುಂದೆ ಕೂತ್ಕೊಂಡು ಪೇಟೆಗೆ ಹೋಗೋಕ್ಕಾಗಲ್ಲ ಅನ್ನೋದು ಗೊತ್ತಿದ್ರೆ ನಾನು ದೊಡ್ಡವನಾಗ್ತಿರ್ಲಿಲ್ಲ. ಹೆದರಿಕೆ ಆದಾಗ ಅಪ್ಪನ ಹಿಂದೆ ಔದ್ಕೊಂಡು ಸೇಫ್ ಫೀಲ್ ಆಗೋಕ್ಕಾಗಲ್ಲ ಅನ್ನೋದು ಗೊತ್ತಾದ್ರೆ ನಾನು ದೊಡ್ಡವನಾಗೋಕೆ ಬಯಸ್ತಿರ್ಲಿಲ್ಲ. ಮತ್ತೆ ಅವರ ಭುಜದ ಮೇಲೆ ಕೂತ್ಕೊಂಡು ನನ್ನ ಊರ ಜಾತ್ರೆ ನೋಡೋಕ್ಕಾಗಲ್ಲ ಅನ್ನೋದು ಗೊತ್ತಿದ್ರೆ ನಾನು ದೊಡ್ಡವನಾಗೋಕೆ ಬಯಸ್ತಿರ್ಲಿಲ್ಲ. ದೊಡ್ಡವನಾಗ್ಬಿಟ್ರೆ ಅವ್ರ ಕೆಲಸದಿಂದ ಬಂದಾಗ ನನ್ನಪ್ಪ ಬಂದ್ರು ಅಂತ ಓಡೋಗಿ ಅವ್ರನ್ನ ತಪ್ಕೊಂಡು ಅವ್ರು ಕೊಡೋ ಮುತ್ತುಗಳನ್ನ ತಗೊಳ್ಳೋಕ್ಕಾಗಲ್ಲ ಅನ್ನೋದು ಗೊತ್ತಿದ್ರೆ ನಾನು ದೊಡ್ಡವನಾಗೋಕೆ ಬಯಸ್ತಾ ಇರಲಿಲ್ಲ. ಇವೆಲ್ಲ ನನ್ನ ಕೋರ್ ಮೆಮೊರೀಸ್, ನನ್ನ ಬಾಲ್ಯದ ದಿನವನ್ನ ಇನ್ನಷ್ಟು ಸುಂದರವಾಗಿ ಮಾಡಿದಂಥ ಘಟನೆಗಳು. ಇವತ್ತು ಸಂಬಂಧ ಬೇರೆ ಥರ ಇದೆ. ತಪ್ಕೋಬೇಕು ಅಂತಂದ್ರೆ ಸಂಕೋಚ ಆಗ್ತಾ ಇದೆ. ಅವರ ಲೂಸ್ ಶರ್ಟ್ ನನಗೆ ಟೈಟ್ ಆಗ್ತಾ ಇದೆ. ಅಕಸ್ಮಾತ್ ಅವತ್ತು ನನ್ಗೆ ಗೊತ್ತಿದ್ರೆ ದೊಡ್ಡವನಾದ್ರೆ ಹಿಂಗೆ ಆಗ್ಬಿಡತ್ತೆ ಅಂತ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತು ಹಗ್ ಮಾಡ್ತಿದ್ನೇನೋ. ಇನ್ನೊಂದು ಕತೆ ಹೇಳಿ ಅಂತ ಹಠ ಮಾಡ್ತಿದ್ನೇನು. ಅವರ ಬೆರಳು ಹಿಡ್ಕೊಂಡು ಮತ್ತೊಂದು ಸ್ವಲ್ಪ ಹೊತ್ತು ಜಾತ್ರೆ ನೋಡ್ತಿದ್ನೇನು. ಮತ್ತೆ ತಪ್ಕೋಬೇಕು ಅನಿಸ್ತಾ ಇದೆ. ಇದಕ್ಕೋಸ್ಕರನೇ ಮತ್ತೆ ಚಿಕ್ಕವನಾಗಬೇಕು ಅನಿಸ್ತಾ ಇದೆ. ಸೊ ಬಯಸ್ದಂಗೆ ದೊಡ್ಡವನಾಗಿದ್ದೆ. ರೆಕ್ಕೆ ಪುಕ್ಕ ಬಂದಿತ್ತು. ಪ್ರಪಂಚ ಸುತ್ತಬೇಕು ಅಂತ ಒಂದೆರಡು ಕಡೆ ಹೋದಾಗ ಗೊತ್ತಾಯ್ತು ಪ್ರಪಂಚ ತುಂಬಾ ವೇಗವಾಗಿ ಹೋಗ್ತಾ ಇದೆ. ನಾನು 4G ಇಂದ 5G ಶಿಫ್ಟ್ ಆಗಬೇಕು ಅಂತ ಇದ್ರೆ ನನ್ನ ಅಪ್ಪ ಇನ್ನೂ ಕೀಪ್ಯಾಡ್ ಫೋನ್ ಯೂಸ್ ಮಾಡ್ತಾ ಇದ್ರು. ಕಾಲ್ ಬಂದ್ರೆ ಇಡೀ ಊರಿಗೆ ಕೇಳಬೇಕು, ಅಷ್ಟು ದೊಡ್ಡದೊಂದು ರಿಂಗ್ ಟ್ಯೂನ್ ಇಟ್ಟಿದ್ರು. ನನಗೆ ಕೆಲಸ ಸಿಗ್ತಾ ಇಲ್ಲ ಅಂತ ಅವರು, ಇವ್ರಿಗೇನೋ ಗೊತ್ತಾಗಲ್ಲ ಹಳೆ ಜನ್ರೇಷನ್ ಅವರು ಅಂತ ನಾನು. ಫ್ರೆಂಡ್ಸ್ ಎಲ್ಲ ಅವರಪ್ಪ ಮಾಡಿರೋ ದುಡ್ಡಲ್ಲಿ ಸ್ಟಾರ್ಟಪ್ ಅದು ಇದು ಅಂತ ಮಾಡ್ತಾ ಇದ್ರೆ ನನ್ನ ಥಾಟ್ಸ್ ಬರೋದು 24 ಗಂಟೆನೂ ಕೆಲಸ ಅಂತಿದ್ರು. ಇವ್ರು ಏನ್ ಕಿಸಿದ್ರು ಅಂತ. ಹಾಕಿದ್ದೆ 2 ಜೊತೆ ಬಟ್ಟೆ ಹಾಕ್ತಾರೆ. ಬ್ರಿಟಿಷರು ಭಾರತ ಬಿಟ್ಟು ಹೋಗುವಾಗ ಮ್ಯಾನುಫ್ಯಾಕ್ಚರ್ ಮಾಡಿರುವಂಥ ಚಪ್ಪಲಿನ ಇನ್ನೂ ಯೂಸ್ ಮಾಡ್ತಾ ಇದ್ದಾರೆ. ಒಂದು ಬರ್ಡೇ ಸೆಲೆಬ್ರೇಟ್ ಮಾಡಲ್ಲ, ಪಾರ್ಟಿಗೆ ಹೋಗಲ್ಲ, ಫಿಲ್ಮು ಎಂಟರ್ಟೈನ್ಮೆಂಟ್ ಅಂತ ಏನೂ ಕೇಳಂಗಿಲ್ಲ. ನನಗೆ ಫರಕ್ಕೆ ಬೀಳಲ್ಲ. ಒಂಥರ ತಾನೇ ಸಿಗ್ಮಾ ಆ ಥರ ಆ್ಯಟಿಟ್ಯೂಡಲ್ಲಿ ಇರ್ತಾರೆ. ನನಗೆ ಹೇಟ್ ಮಾಡ್ತಾರೆ ಇನ್ನೂ ಒಂದು ಸುಖ ಸ್ಟಾರ್ಟ್ ಆಗ್ಬಿಡ್ತು. ಸಹಜ ಮೇ ಬಿ ರೆಕ್ಕೆ ಪುಕ್ಕ ಬಂದಾಗ. ಸೊ ಮನಸ್ತಾಪಗಳು ಜಾಸ್ತಿ ಆಗ್ತಾನೆ ಹೋದಾಗ ಅನ್ಸೋ ಸ್ಟಾರ್ಟ್ ಆಗ್ಬಿಡ್ತು. ಒಂದ್ಸತಿ ಕೆಲಸ ಅನ್ನೋದು ಸಿಕ್ಬಿಟ್ರೆ ಇವ್ರ ಕಾಟ ತಪ್ಸ್ಕೊಂಡು ಮನೆಯಿಂದ ಎಲ್ಲಾದ್ರೂ ದೂರ ಹೋಗ್ಬಿಡ್ತೀನಿ ಅಂತ. ಸೊ ಫೈನಲಿ ದಿನ ಬಂತು. ರೈಲ್ವೆ ಸ್ಟೇಷನ್ನಲ್ಲಿ ನನ್ನ ಡ್ರಾಪ್ ಮಾಡೋಕಂತ ಬಂದು ನಿಂತಾಗ ಅಲ್ಲೂ ನನ್ನ ಹತ್ರ ಸರಿಯಾಗಿ ಮಾತಾಡ್ತಾ ಇಲ್ಲ. ಉಪದೇಶನೇ ಕೊಡ್ತಾ ಇದ್ದಾರೆ. ಕಂಟಿನ್ಯೂಸ್ ಆಗಿ ನನ್ನ ಬೈತಾ ಇದ್ದಾರೆ. ನಾನು ತಲೆ ಕೆಳಗೆ ಮಾಡಿಸ್ಕೊಂಡು ಬೈಸ್ಕೊತಾ ಇದ್ದೀನಿ. ಹಂಗೆ ಮಾಡ್ಬೇಡ, ಹಿಂಗೆ ಮಾಡ್ಬೇಡ, ಅದು ಮಾಡ್ಬೇಡ, ಇದು ಮಾಡ್ಬೇಡ ಅಂತ ಕೇಳ್ತಾ ಅವ್ರ ವಾಯ್ಸು ಸಡನ್ ಆಗಿ ಲೋ ಆಗೋಕೆ ಸ್ಟಾರ್ಟ್ ಆಗ್ಬಿಡ್ತು. ಯಾಕೆ ಅಂತ ನಾನು ಮೇಲ್ ತಿರುಗಿ ನೋಡಿದ್ರೆ ಹೇಳ್ತಾನೆ ಇದ್ದಾರೆ. ವಾಯ್ಸ್ ಫ್ಲಕ್ಚುವೇಟ್ ಆಗ್ತಾ ಇದೆ. ಅವ್ರ ಕಣ್ ಪೂರ್ತಿ ಒದ್ದೆ ಹಾಕ್ಬಿಟ್ಟಿದೆ. ನನಗೆ ಗೊತ್ತಿಲ್ಲ ಯಾಕೆ ಅಂತ, ಬಟ್ ನಾನು ವೀಕ್ ಅಂತ ಫೀಲ್ ಆಗೋ ಸ್ಟಾರ್ಟ್ ಆಗ್ಬಿಡ್ತು ನನಗೆ. ಸೊ ನಾನು ತಿರ್ಗಿ ಹೋಗಿ ಗಾಡೀಲಿ ಕೂತವನು ಹಿಂತಿರುಗಿ ನೋಡ್ಲೇ ಇಲ್ಲ. ಮೇ ಬಿ ಅವ್ರು ಅಳ್ತಿದ್ರೇನೋ. ಬಟ್ ನನಗೆ ನನ್ನ ತಲೆಯಲ್ಲಿ ಅವರು ಏನೂ ಫರಕ್ ಬೀಳಲ್ಲ, ಆ ಸಿಗ್ಮಾ ಆ್ಯಟಿಟ್ಯೂಡ್ ಅಂತ ಏನು ಪ್ರಿಂಟ್ ಆಗಿದೆಯಲ್ಲ ಅದು ಹಾಗೇ ಇರಲಿ ಅಂತ. ಯಾಕಂತಂದ್ರೆ ಅವ್ರ ವಾಯ್ಸ್ ಲೋ ಆಗುವಾಗ ನನ್ಗೆ ಗೊತ್ತಾಯ್ತು ಅವರು ಗಟ್ಟಿಯಾಗಿರೋದಕ್ಕೇನೆ ನಾನು ಸೆಕ್ಯೂರ್ ಫೀಲ್ ಮಾಡ್ತಾ ಇರೋದು. ಅವರು ಕುಗ್ಗೋಕ್ ಸ್ಟಾರ್ಟ್ ಆದಾಗ ಅವ್ರ ಆಶ್ರಯದಲ್ಲಿರೋ ನಾನು ವೀಕ್ ಅಂತ ಫೀಲ್ ಆಗೋಕೆ ಸ್ಟಾರ್ಟ್ ಆಗ್ಬಿಡ್ತು. ನಾನು ಇಲ್ಲಿಗೆ ಬಂದ್ಬಿಟ್ಟೆ. ಇದುವರೆಗೂ ಅವ್ರು ಯಾವತ್ತೂ ನನ್ನ ಮಿಸ್ ಮಾಡ್ತಿದ್ದೀನಿ ಅಂತ ಹೇಳಲಿಲ್ಲ. ಬಟ್ ಅದು ಯೂಸ್ ಮಾಡೋಕೆ ಬರ್ತಿಲ್ಲ. ಆದರೂ ಒಂದು ಫೋನ್ ತಗೊಬಂದು ಅದನ್ನ ಕಲ್ತ್ಕೊಂಡು ನನಗೆ ವಿಡಿಯೋ ಕಾಲ್ ಮಾಡ್ತಾ ಇದ್ರು. ಯಾವಾಗ ಮನೆಗೆ ಬರ್ತೀಯಾ ಅಂತ ಇಂಡೈರೆಕ್ಟ್ ಆಗಿ ಕೇಳ್ತಾ ಇದ್ರು. ಇದುವರೆಗೂ ಅವರು ನಾನು ನಿನ್ಮೇಲೆ ಪ್ರೌಡ್ ಫೀಲ್ ಇದ್ದೀನಿ ಅಂತ ನನಗೆ ಹೇಳಲಿಲ್ಲ. ಆದರೆ ನನ್ನ ಮಗ ಕೊಡ್ಸಿರೋ ಶೂಸ್ ಇದು, ನನ್ನ ಮಗ ದೊಡ್ಡ ಊರಲ್ಲಿ ಕೆಲ್ಸಕ್ಕಿದ್ದಾನೆ ಅಂತ ಹೇಳಿ ಊರೆಲ್ಲ ಶೋ ಆಫ್ ಮಾಡ್ತಿದ್ರು.
ನನಗಿಲ್ಲಿ ಕೆಲಸ, ನನ್ನ ಸಂಬಳದಲ್ಲಿ ನನಗೆ ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ. ಇವ್ರು ಹೆಂಗೆ ಇಷ್ಟು ದೊಡ್ಡ ಮನೇನ ಮೇಂಟೈನ್ ಮಾಡ್ತಿದ್ರು ಅಂದಾಗ ನನಗೆ ಸಡನ್ ಆಗಿ ಅವ್ರು ಹಾಕ್ತಿರೋ 2 ಜೋಡಿ ಬಟ್ಟೆ ನೆನಪಾಗ್ಬಿಡ್ತು. ಯಾಕಂತಂದ್ರೆ ಅವತ್ತು ನನ್ನ ಹತ್ರ ಹಾಕೊಳ್ಳೋಕೆ ಸಾಕಷ್ಟು ಬಟ್ಟೆ ಇತ್ತು. ಅವ್ರ ಫಿಲ್ಮಿಗೂ ಹೋಗ್ಬೋದಿತ್ತು, ಚಪ್ಪಲಿ ಯಾಕೆ ಶೂಸೇ ತಗೋಬೋದಿತ್ತು. ಆದ್ರೆ ಅವತ್ತು ನನಗೆ ಪ್ರಪಂಚ ಸುತ್ತಬೇಕಿತ್ತು. ಅವ್ರ ಬರ್ಡೇ ದಿನ ಆಸಕ್ತಿನೇ ತೋರಿಸ್ತಿರ್ಲಿಲ್ಲ. ಆದ್ರೆ ನನ್ನ ಬರ್ಡೇ ದಿನ ನಾನು ಪ್ರತಿ ವರ್ಷ ಕೇಕ್ ಕಟ್ ಮಾಡಿದ್ದೀನಿ. ನನ್ನ ಲೈಫಲ್ಲಿ ನಾನು ಖುಷಿಯಾಗಿದ್ದೀನಿ. ಇಷ್ಟೆಲ್ಲ ಮಾಡಿದವರು ಇದುವರೆಗೂ ಕೂಡ ನಾನು ನಿನ್ನ ಪ್ರೀತಿಸ್ತೀನಿ ಅಂತ ಅವ್ರು ನಂಗೆ ಯಾವತ್ತೂ ಹೇಳಲಿಲ್ಲ. ಪ್ರಪಂಚ ಸುತ್ತುವಾಗ ಗೊತ್ತಾಗತ್ತೆ ತುಂಬಾ ವೇಗವಾಗಿದೆ ಅಂತಾರೆ. ಪ್ರಪಂಚ ಇವತ್ತು ವೇಗವಾಗಿತ್ತು, ಅವತ್ತು ವೇಗವಾಗಿತ್ತು. ಪ್ರಪಂಚ ಅವತ್ತು ಸ್ಲೋ ಆಗಿರಲೇ ಇಲ್ಲ. ನನ್ನ ಅಪ್ಪನಿಗೂ ರೆಕ್ಕೆ ಪುಕ್ಕ ಬಂದಿತ್ತು. ನಮ್ಮ ಕೈ ಬಿಟ್ಟು ಹಾರ್ಬೋದಿತ್ತು, ಆದ್ರೆ ಕೈ ಹಿಡ್ಕೊಂಡು ನಡ್ಕೊಂಡು ಹೋಗೋಕೆ ಪ್ರಿಫರ್ ಮಾಡಿದ್ರು. ಮೇ ಬಿ ಅದಕ್ಕೆ ಏನೋ ಸ್ವಲ್ಪ ಹಿಂದುಳಿದ್ಬಿಟ್ರು. ಇವತ್ತು ನನಗೆ ರೆಕ್ಕೆ ಪುಕ್ಕ ಬಂದು ಹಾರಬೇಕು ಅನ್ನಿಸ್ದಾಗ ಅವರೇ ನಂಗೆ ಭಾರವಾಗ್ತಾ ಇದ್ದಾರೆ. ಆದ್ರೆ ನನ್ನಪ್ಪ ಯಾವತ್ತೂ ನನ್ನನ್ನು ಕರ್ಕೊಂಡು ಹೋಗು ಅಂತ ಯಾವತ್ತೂ ಹೇಳಲಿಲ್ಲ. ನಾನು ಪಟ್ಟಿರೋ ಕಷ್ಟ ನೀನ್ ಪಡ್ಬೇಡ ಅಂದಾಗ ಅವ್ರು ನನಗೆ ಕುಯ್ತಾ ಇದ್ದಾರೆ ಅಂತ ಅನಿಸ್ತು. ನಾನು ಸೈಕಲಲ್ಲಿ ಸ್ಕೂಟ್ರಲ್ಲಿ ಓಡಾಡಿದ್ದೀನಿ, ಅಟ್ಲೀಸ್ಟ್ ನೀನಾದರೂ ಕಾರ್ಲಿ ಓಡಾಡ್ಬೇಕಂತ ಕಂಡಿರೋ ಆ ಕನಸು ನನಗೆ ಬೋಧನೆ ಅಂತ ಅನಿಸ್ತು. ನನಗೆ ಸಿಗದೇ ಇರೋ ಸುಖ ಎಲ್ಲ ನಿನಗೆ ಸಿಗ್ಬೇಕು ಅಂತ ಅವ್ರು ಬಯಸ್ತಾ ಇದ್ರೆ ಇವ್ರು ನನ್ಗೆ ಹೇಟ್ ಮಾಡ್ತಿದ್ದಾರೆ ಅಂತ ನಂಗೆ ಅನಿಸ್ತು. ಈ ಆಂಡ್ರಾಯ್ಡು ಐಫೋನು ನಂಗಷ್ಟು ಗೊತ್ತಾಗಲ್ಲ. ಪ್ರಪಂಚ ತುಂಬ ಫಾಸ್ಟಾಗಿ ಬದಲಾಗ್ತಿದೆ ಅಂತ ನನಗೆ ನಿನ್ನಷ್ಟು ಗೊತ್ತಾಗಲ್ಲ. ಆದರೆ ನನ್ನ ಪಾಲಿಗೆ ನೀನೇ ನನ್ನ ಪ್ರಪಂಚ ಅಂದ್ಬಿಟ್ರು ನನ್ನಪ್ಪ. ಚಿಕ್ಕ ವಯಸ್ಸಲ್ಲಿ ರಿಮೋಟ್ ಕಂಟ್ರೋಲ್ ಕಾರ್ ಕೊಡ್ಸಿರ್ಲಿಲ್ಲ, ಅದನ್ನೇ ಹಾರ್ಟ್ ಬ್ರೇಕ್ ಅಂತ ಅನ್ಕೊಂಡಿದ್ದೆ. ಇವಾಗ ಇಷ್ಟ ಇಲ್ದಿದ್ರು ದೊಡ್ಡವನಾಗಿದ್ದೀನಿ. ಹಾರ್ಟ್ ಬ್ರೇಕ್ ಅಂದರೆ ಏನು ಅಂತ ಗೊತ್ತಾಗ್ತಾ ಇದೆ. ಅದೇ ಬೈಕ್ ಸ್ಪೀಡ್ ಕಮ್ಮಿ ಆಗಿದೆ, ಜವಾಬ್ದಾರಿಗಳು ಜಾಸ್ತಿ ಆಗಿದೆ. ನನಗೆ ಬೆವರು ಬರೋಕೆ ಸ್ಟಾರ್ಟ್ ಆದಾಗ, ಅಂದರೆ ನಾನು ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡಿದಾಗ ನನಗೆ ಗೊತ್ತಾಯ್ತು. ಅಂದರೆ ಮನೇಲಿದ್ದಾಗ ಗೊತ್ತಾಗ್ಲಿಲ್ಲ ನನಗೆ. ಎಲ್ಲ ಕಡೆ ಸುಳು ಬಿಸಿಲು, ನಾನು ಮಾತ್ರ ತಂಪಲ್ಲಿದ್ದೀನಿ. ಛತ್ರಿ ಹಿಡಿದವರು ಯಾರು ಅಂತ ತಿರುಗಿ ನೋಡಿದ್ರೆ ಜವಾಬ್ದಾರಿಗಳ ಬೇಗೆಯಲ್ಲಿ ಬರೀ ಮೈಯಲ್ಲಿ ನಿಂತಿದ್ದ ನನ್ನಪ್ಪ. ತನ್ನ ಕೆಪಾಸಿಟಿಗಿಂತ ಹೆಚ್ಚು ಭಾರ ಹೊತ್ತಿದ್ದ ನನ್ನಪ್ಪ. ನಾನು ತಂಪಲ್ಲಿರೋದನ್ನು ನೋಡಿ ಖುಷಿ ಪಡ್ತಾ ಇದ್ದ ನನ್ನಪ್ಪ. ನಾನು ಇದುವರೆಗೂ ಥ್ಯಾಂಕ್ಸ್ ಹೇಳಲಿಲ್ಲ, ಅವ್ರು ಇದುವರೆಗೂ ಕ್ರೆಡಿಟ್ಸ್ ತಗೊಂಡಿಲ್ಲ. ಇವಾಗ ನಾನು ದೊಡ್ಡವನಾಗಿದ್ದೀನಿ. ಅಪ್ಪ ಹೊತ್ತಿರೋ ಜವಾಬ್ದಾರಿಗಳಿಗೆ ನಾನು ಸ್ವಲ್ಪ ಸಪೋರ್ಟ್ ಕೊಡೋಣ ಅಂತ ನಿಂತಾಗ ನನಗೆ ಗೊತ್ತಾಯ್ತು, ಜವಾಬ್ದಾರಿಗಳ ಭಾರ ಹೊರೋದು ಸುಲಭ ಅಲ್ಲ. ಅವ್ರು ಹೊತ್ತಿರೋ ಭಾರದ ಮುಂದೆ ನನ್ನ ಪ್ರಾಬ್ಲಮ್ಸ್ಗಳು ಲೆಕ್ಕಕ್ಕೆ ಇಲ್ಲ. ಸೊ ಅಲ್ಲಿಂದ ತುಂಬಾ ಶ್ರಮ ಪಡೋಕೆ ಸ್ಟಾರ್ಟ್ ಮಾಡಿದೆ. ಆ ಭಾರ ಕಮ್ಮಿ ಮಾಡಬೇಕು ಅಂತ ಓವರ್ ಟೈಮ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ. ಸೊ ಆವಾಗ ಬಿಟ್ಟೋದವಳು ಹಿಟ್ಟಾಗೋ ಥರ ಒಂದು ಮಾತಾಡಿದ್ಲು, 24 ಗಂಟೆನೂ ಕೆಲಸ ಅಂತಿರ್ತೀಯ, ಅದೇನ್ ಕಿಸ್ತಿದ್ದೀಯ? ಹಾಕಿದ್ದೆ ಬಟ್ಟೆ ಹಾಕ್ತೀಯ, ಶೂಸ್ ತಗೋ ಅಂತಂದ್ರೆ EMI ಅಂತೀಯ. ತುಂಬಾ ಬೇಜಾರಾಗ್ಬಿಡ್ತು. ಅದೇ ಬೇಜಾರಲ್ಲಿ ಅಪ್ಪ ವಿಡಿಯೋ ಕಾಲ್ ಮಾಡಿ ಮದುವೆ ಹಾಕು ಅಂತಿದ್ದಾರೆ. ಇಲ್ಲಿ ನಂದೇ ನನ್ನ ಹತ್ರ ಆಗ್ತಿಲ್ಲ. ನಾನು ಚಿಕ್ಕವನಿದೆ, ಆದ್ರೆ ನನ್ಗಿನ್ನೂ ಕರೆಕ್ಟ್ ಆಗಿ ನೆನಪಿದೆ. ಸೊ ಕೇಳಿದೆ ಅಪ್ಪನಿಗೆ, ಅಷ್ಟೆಲ್ಲ ಪ್ರಾಬ್ಲಮ್ಸ್ ಇದ್ರು ಸಂಜೆ ನಗ್ತಾ ಬರ್ತಿದ್ರಲ್ಲ ಹೇಗೆ ಅಂತ. ಅವಾಗ ಹೇಳಿದ್ರು ಅಪ್ಪ, ನನಗೂ ಭಾರ ಹೊರೋಕ್ ಆಗ್ತಿರ್ಲಿಲ್ಲ, ತುಂಬಾ ಕಷ್ಟ ಆಗ್ತಾ ಇತ್ತು. ಅದೇ ಬೇಜಾರಲ್ಲಿ ಮನೆಗೆ ಬರ್ತಿದ್ದೆ. ಆದ್ರೆ ಬಾಗ್ಲಲ್ಲೇನೆ ನನ್ನ ಪುಟ್ಟ ಮಗ ಓಡ್ ಬರ್ತಿದ್ದ. ನನ್ನ ತಪ್ಪಿಕೊಂಡು ನನ್ನ ಅಪ್ಪ ಅಂತ ಹೇಳಿ ಮುತ್ತು ಕೊಟ್ಟು ನನ್ನ ಕಷ್ಟಗಳನ್ನೆಲ್ಲ ಮಾಯ ಮಾಡ್ಬಿಡ್ತಿದ್ದ ಅಂತ. ಆಮೇಲೆ ಅವನು ದೊಡ್ಡವನಾಗ್ಬಿಟ್ಟ. ನಾನು ನಗೋದನ್ನ ನಿಲ್ಲಿಸ್ಬಿಟ್ಟೆ ಅಂದ್ರು. ಎಷ್ಟಾಗ್ಬಿಡ್ತು. ಬರೀ ನಾನಷ್ಟೇ ಅಲ್ಲ, ನನ್ನ ಅಪ್ಪ ಕೂಡ ನನ್ನ ಹಳೆ ವರ್ಷನ ಮಿಸ್ ಮಾಡ್ತಾ ಇದ್ದಾರೆ. ನಾನು ಚಿಕ್ಕವನೇ ಇರಬಾರ್ದಿತ್ತಂತ ಮಿಸ್ ಮಾಡ್ತಾ ಇದ್ದಾರೆ. ಅವ್ರು ಯಾವತ್ತೂ ನನ್ನ ಮಿಸ್ ಮಾಡ್ತಿದ್ದೀನಿ ಅಂತ ಹೇಳಲೇ ಇಲ್ಲ. ಹೇಳೋದು ಬೇಡ, ನನಗೆ ಗೊತ್ತಿದೆ, ಸಾಕು. ಅವ್ರ ಆ ಸಿಗ್ಮಾ ಡೋಂಟ್ ಕೇರ್ ಆಟಿಟ್ಯೂಡ್ ಏನಿದೆ ಅಲ್ಲ, ಅದಾಗೆ ಇರಲಿ. ನಾನು ಯಾವತ್ತೂ ಅವರಿಗೆ ಥ್ಯಾಂಕ್ಸ್ ಹೇಳಲೇ ಇಲ್ಲ. ಮೇ ಬಿ ಫ್ಯೂಚರ್ನಲ್ಲಿ ನನಗೆ ಥ್ಯಾಂಕ್ಸ್ ಹೇಳುವಂಥ ಧೈರ್ಯ ಬಂದರೆ ಖಂಡಿತ ನಾನು ಥ್ಯಾಂಕ್ಸ್ ಹೇಳಬೇಕು ಅವರಿಗೆ. ನನ್ನ ಬಾಲ್ಯವನ್ನು ಅಷ್ಟೊಂದು ಸುಂದರವಾಗಿ ಮಾಡಿದ್ದಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು ಅವರಿಗೆ. ಅಷ್ಟೊಂದು ಕಷ್ಟಗಳಿದ್ರು ನನಗೆ ಯಾವ ಕೊರತೆಯೂ ಮಾಡದಿರೋದಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು ಅವರಿಗೆ. ನನಗೆ ನೆರಳು ಕೊಟ್ಟಿದ್ದಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು ಅವರಿಗೆ. ನನ್ನನ್ನು ಸ್ಪೆಷಲ್ ಫೀಲ್ ಮಾಡಿಸಿದ್ದಕ್ಕೆ. ಯೂನಿವರ್ಸಲ್ ಫ್ಯಾಕ್ಟ್ ಇದು. ನಮಗೆ ನಮ್ಮ ಟ್ರೂ ಸಪೋರ್ಟರ್ಸ್ ಅಂದರೆ ನಮ್ಮ ಜನ್ಮ ಕೊಟ್ಟವರು. ರಿಲೇಟಿವ್ಸ್ ಆಗಲಿ, ಫ್ರೆಂಡ್ಸ್ ಆಗಲಿ, ಈವನ್ ಅಣ್ಣ ತಮ್ಮನೇ ಆದ್ರೂ ಕೂಡ ನಾವು ಅವ್ರಿಗಿಂತ ಸ್ವಲ್ಪ ಜಾಸ್ತಿ ಬೆಳಿತಿದ್ದೀವಿ ಅಂತ ಗೊತ್ತಾದಾಗ ಸ್ವಲ್ಪ ಇನ್ಸೆಕ್ಯೂರಿಟೀಸ್ ಆಗೇ ಆಗತ್ತೆ, ಸ್ವಾಭಾವಿಕ. ಆದರೆ
ತನಗಿಂತ ಜಾಸ್ತಿ ಬೆಳೀತಿದ್ದಾನೆ ಅಂತ ಗೊತ್ತಾದಾಗ್ಲೂ ಅದನ್ನ ನಮ್ಗಿಂತ ಜಾಸ್ತಿ ಖುಷಿ ಪಟ್ಟು ಶೋ ಆಫ್ ಮಾಡೋನು ಅಪ್ಪ. ನನ್ನ ಚಿಕ್ಕ ಪುಟ್ಟ ಸಾಧನೆಗಳಿಗೆ ಸೆಲೆಬ್ರೇಟ್ ಮಾಡಿದವನು ನನ್ನಪ್ಪ. ನಾನು ಸೈಕಲ್ ಕಲ್ತಿದ್ದೀನಿ, ಸ್ವಿಮ್ಮಿಂಗ್ ಕಲ್ತಿದ್ದೀನಿ ಅಂದಾಗ ಪ್ರೌಡ್ ಫೀಲ್ ಆದವನು ನನ್ನಪ್ಪ. ಏನೂ ಕೇರ್ ಮಾಡಲ್ಲ, ಆ್ಯಟಿಟ್ಯೂಡ್ ಮೇಂಟೈನ್ ಮಾಡ್ತಾ ಇರೋನು. ನಾನು ಬಿದ್ದು ಪೆಟ್ಟಾದಾಗ ಏನು ಮಾಡಲಿ ಅಂತ ದಿಕ್ಕು ದೋಚದೆ ಕಂಗಾಲಾದವನು ನನ್ನಪ್ಪ. ನನ್ನ ಪಾಲಿನ ಹೀರೋ ನನ್ನಪ್ಪ. ನಾವು ತುಂಬ ದೊಡ್ಡವರಾದಾಗ ನಮ್ಮ ಅಪ್ಪ ಅಮ್ಮ ವಾಪಸ್ ಚಿಕ್ಕ ಮಕ್ಕಳಾಗ್ತಾ ಬರ್ತಾರಂತೆ. ಅವತ್ತು ನಾವೇಗೆ ಬಾಗಿಲಲ್ಲಿ ನಿಂತು ಅವ್ರ ಕೆಲಸದಿಂದ ಬರೋದನ್ನ ಕಾಯ್ತಾರೋ ಹಾಗೆ ನಮ್ಗೆ ರಜೆ ಸಿಕ್ಕಿದಾಗ ಅಥವಾ ಹಬ್ಬಕ್ಕೂ ಮನೆಗೆ ಬರೋದನ್ನ ಅವ್ರು ಕಾಯ್ತಾ ಇರ್ತಾರಂತೆ. ಅವತ್ತು ಅವರ ಬೆರಳಿಟ್ಕೊಂಡು ನಾವು ಜಾತ್ರೆಗೆ ಹೋದಾಗೇನೆ ನಾವೆಲ್ಲೋ ಅವ್ರನ್ನ ಹೊರಗೆ ಕರ್ಕೊಂಡು ಹೋಗೋ ಥರ ಅವರು ಕಾಯ್ತಾ ಇರ್ತಾರಂತೆ. ಆದರೆ ಅವ್ರು ಯಾವತ್ತೂ ಹೇಳಲ್ಲ. ಸೊ ನಾವು ಏನು ಮಾಡ್ಬೋದು ಅಂತಂದರೆ, ಮನೆಗೆ ಹೋದಾಗ ನಮ್ಮ ಸಾವಿರಾರು ಟೆನ್ಷನ್ಗಳನ್ನು ಅವ್ರ ಮೇಲೆ ಹಾಕ್ದೇನೆ ನಿಜವಾಗ್ಲೂ ಖುಷಿಯಾಗಿರ್ಬೋದು. ಅವರು ಖುಷಿಯಾಗಿರ್ತಾರೆ. ಅಟ್ಲೀಸ್ಟ್ ಈ ಸತಿನಾದರೂ ಹಗ್ ಮಾಡೋಕೆ ಟ್ರೈ ಮಾಡ್ಬೋದು. ಸ್ವಾರ್ಥದಿಂದ ದೂರ ಅಂದಳ ಸರ್. ನಿಮ್ಮ ಮನೆ ಬಂದು ಅಪ್ಪ ಕಾಯ್ತಾ ಇರ್ತಾರೆ, ಹೋಗಿ.